ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ ಜೊತೆ ಇದ್ದಾರೆ ಟಿಬೆಟ್ ಇಂದ ಬಂದಿರೋ ಟಿಬೆಟಿಯನ್ ಇದ್ದಾರೆ ಮೋಟಿ. ಇವತ್ತು ನಾವು ಊರಲ್ಲಿದ್ದೀವಿ. ಊರಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೈಸ್, ಹೆಂಗ್ ಕೆಸರಾಗಿದೆ ಅಂದ್ರೆ ನೋಡಿ ನೀವೇ. ಮಳೆ ಬಂದ್ಬಿಟ್ರೆ ಹೆಂಗೇನೆ. ನಾಳೆ August 15th ಇಂಡಿಪೆಂಡೆನ್ಸ್ ಡೇ. ಹಾಗೆ ನಮ್ಮ ಅಕ್ಕನ ಎಂಗೇಜ್ಮೆಂಟ್. ಇವರಲ್ಲ, ಚಂದನ ಅಂತ ಅವ್ರ ಹೆಸರು. ಗೈಸ್, ಕೆಸರು ಹೆಂಗಾಗಿದೆ. ಈ ದಾರಿಲಿ ಹೆಂಗ್ ನಾವು ಓಡಾಡ್ಬೇಕು ನೋಡಿ. ಶಾಮಿಯಾನ ರೆಡಿ ಆಗ್ತಾ ಇದೆ ನಾಳೆದಕ್ಕೆ. ನೋಡಿ ಗೈಸ್, ಪ್ರಿಪರೇಷನ್ಸ್ ಎಲ್ಲ ಶಾಮಿಯಾನ ಆಗ್ಬಿಟ್ಟಿದ್ದಾರೆ. ಮಳೆ ಅಲ್ವಾ, ಅದಕ್ಕೆ ವಾಟರ್ ಪ್ರೂಫ್ ಇಂದು. ನೋಡಿ ಗೈಸ್, ಇವ್ರದೇ ನಾಳೆ ಎಂಗೇಜ್ಮೆಂಟ್. ಇವರೇ ಮೆಹಂದಿ ಆರ್ಟಿಸ್ಟ್. ಮೆಹಂದಿ ಆಗ್ತಾ ಇದಾರೆ. ಅವ್ರ ಮಗು ನಿಜವಾಗ್ಲೂ ವಿಡಿಯೋ ಮಾಡ್ತಿದ್ಯಾ? ಅವರೇ ಕೇಳ್ತಾ ಇರೋದನ್ನ ಕೆಲಸ ನಮ್ಗೆ ಹೇಳ್ತಾರೆ. ಗೈಸ್, ಇವರು ಕಾಯಲ್ಲಿ ಟೀ ಮಾಡೋದನ್ನ ನಾನು ನೋಡ್ತಾ ಇರೋದು. ನೋಡಿ, ಇದನ್ನ ಟೀ ಸೊಪ್ಪು ಬೇಯ್ತಾ ಇದೆ, ಆಮೇಲೆ ಕಾಯಲ್ಲಿ ಹಾಕ್ತಾರಂತೆ. ಗೈಸ್, ಇಲ್ಲಿ ಒಬ್ರು ಇದಾರಲ್ಲ, ಇವ್ರಿಗೆ ಆಂಟಿ ಅಂತ ಕರೀತಾ ಇದ್ರು. ಇವರಿಂದ ಇವ್ರಿಗೆ ಶಿಫ್ಟ್ ಆಗ್ತಾ ಇದೆ. ಇನ್ನೆಷ್ಟು ಒಂದ್ ವರ್ಷದಲ್ಲಿ ಶಿಫ್ಟ್ ಆಗುತ್ತೆ. ಇವಾಗ 8 ಕಾಲಾಗಿದೆ. ಎಲ್ಲ ಮೆಹಂದಿ ಬಿಡ್ಸ್ಕೊಂತ ಇದ್ದಾರೆ. ನಾನು ಮಾಡೋ ಕೆಲಸ ಇದ್ರೆ ವಿಡಿಯೋ ಮಾಡ್ತಾ ಇದ್ದೀನಿ. ಗೈಸ್, ಇವಾಗ 11:20. ಇವಾಗ ಮಲ್ಕೋತಾ ಇದ್ದೀವಿ ನಾವು. ನಾಳೆ ಸಿಗ್ತೀವಿ. ನೋಡಿ ಗೈಸ್, ಇವಾಗ ಮಧ್ಯರಾತ್ರಿ 3:04 ಇಲ್ಲ 3:05 ಆಗಿರ್ಬೋದು. ಎದ್ದು ಕೂತಿದ್ದೀವಿ ಪಿಶಾಚಿಗಳ ಥರ. ಇಲ್ಲೊಬ್ರು ನಿದ್ದೆ ಬರ್ತಿಲ್ಲ. ಏನು ಮಾಡೋಣ ನಾವು? ಕೊರ್ಕೆ ಸೌಂಡು. ಅದು ಕಾಂಪಿಟೇಷನಲ್ಲಿ ಕೊರ್ಕೆ ಗೈಸ್. ಏನು ಮಾಡೋಣ ನಮ್ಮಂಥವ್ರು. ಗುಡ್ ಮಾರ್ನಿಂಗ್ ಗೈಸ್. ಇವಾಗ 7:30 AM. ಇವತ್ತು ಅಕ್ಕನ ಎಂಗೇಜ್ಮೆಂಟು 10 o'clock ಸ್ಟಾರ್ಟ್ ಆಗುತ್ತೆ. ನಾವು ಕೆಳಗಡೆ ಮನೆಗೆ ಹೋಗಿ ಇವಾಗ ರೆಡಿಯಾಗಿ ಬರಬೇಕು. ನಾವೊಂದು ಫ್ಯಾಮಿಲಿ ಇದೇನೆ, 2 ಮನೆ ಇದೆ. ಒಂದು ಕೆಳಗಡೆ ಇರೋದನ್ನ ಕೆಳಗಡೆ ಮನೆ ಅಂತಾರೆ, ಮೇಲ್ಗಡೆ ಇರೋದನ್ನ ಮೇಲ್ಗಡೆ ಮನೆ ಅಂತಾರೆ. ಇವಾಗ ನಾವು ಕೆಳಗಡೆ ಮನೆಗೆ ಹೋಗಿ ರೆಡಿಯಾಗಿ ಬರಬೇಕು ಗೈಸ್. ರೆಡಿ ಆದ್ಮೇಲೆ ಸಿಗ್ತೀನಿ. ಬಾಯ್. ಇವರೇ ಗೈಸ್ ನಮ್ಮ ಮನೆ ಬ್ಲ್ಯಾಕಿ. ಇವಾಗ ನೋಡಿ ಗೈಸ್, ಇವಾಗ ನಮ್ಮ ಭಾವ ಬರ್ತಾ ಇದ್ದಾರೆ ನಮ್ಮ ಮನೆಗೆ ಫಸ್ಟ್ ಟೈಮ್ ಎಂಗೇಜ್ಮೆಂಟಿಗೆ ಅಂತ. ಮಾತುಕತೆ ನಡೀತಿದೆ ಗೈಸ್. ಪೂಜೆ ಎಲ್ಲ ಆಯಿತು. ಇವಾಗ ಸ್ಟೇಜ್ ಹತ್ರ ಹೋಗ್ತಾ ಇದ್ದಾರೆ. ಸಾರಿ ಗೈಸ್, ನಿಮಗೆ ರಿಂಗ್ ಎಕ್ಸ್ಚೇಂಜಿಂದು ತೋರ್ಸೋಕ್ಕಾಗಿಲ್ಲ, ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಅದೆಲ್ಲ. ಇಲ್ಲಿ ನಮ್ಮ ಹುಡುಗರ ಕಡೆಯಿಂದ, ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿರೋ ಹುಡುಗರ ಕಡೆಯಿಂದ ಕೇಕ್ ಕಟ್ಟಿಂಗ್ ನಡೀತಾ ಇದೆ. ಎಂಗೇಜ್ಮೆಂಟಿಗೆ ಅಂತ ಕೇಕ್ ತರಿಸಿದ್ರು ಕಟ್ ಮಾಡಿಸೋದಕ್ಕೆ. ಫೈನಲಿ ಎಂಗೇಜ್ಮೆಂಟ್ ಮುಗೀತು. ಇವಾಗ ತುಮಕೂರಿಗೆ ಹೊಡ್ತೀವಿ ನಮ್ಮ ಸ್ವಲ್ಪ ಹೊತ್ತಲ್ಲಿ. ಬಾಯ್, ತುಮಕೂರಲ್ಲಿ ಸಿಗ್ತೀನಿ.